ಮಾನ್ಯ ಅಧ್ಯಕ್ಷರೇ, ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು ಎಫ್ಐಆರ್ ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ಟರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದೆ ಒಬ್ಬ ಶಾಸಕರ ಮೇಲೆ ಈ ರೀತಿ ಎಫ್ಐಆರ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಶಾಸಕರ ಎಫ್ಐಆರ್ ಏನಿಲ್ಲ. ಉತ್ತರ ಕೇಳಿ. ಅಲ್ಲ ಮನೆ ಅಧ್ಯಕ್ಷೆ, ಸರ್ ಆಯ್ತು, ಉತ್ತರ ಅಧ್ಯಕ್ಷೆ. ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಆದಂತ ಎಫ್ಐಆರ್ ಅನ್ನ ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು, ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತೇಳಿ ಎಫ್ಐಆರ್ ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ 10 ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ ಎಫ್ಐಆರ್ ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಏಕಾಏಕಿ ಯಾಕೆ ಎಫ್ಐಆರ್ ಮಾಡಿದ್ರಿ ಅನ್ನುವಂತ ಚರ್ಚೆ ಅಷ್ಟೇ. ಅಲ್ಲ, ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ. ಈಗ ನಾವು ಇಲ್ಲಿದ್ದೀರಪ್ಪ, ನಮ್ಮ ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ತಾವು ಮಾಡಿದಿರ, ಎರಡನೇ ಸರಿ ಅಲ್ಲ ನೀವು. ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರೋವಂಥದ್ದು, ಈಗ ಯಾವುದೋ ಗಲಭೆ ಆದ್ರೆ ಯಾರೋ ಗಲಭೆ ಆಗಿರ್ತಾರೆ, ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಏನಾದ್ರೂ ಬೇಕಲ್ಲ. ಅಲ್ಲ, ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ, ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು, ಏನಾದ್ರೂ ಒಂದು ಸಾಕ್ಷಿ ಇಟ್ಕೊಂಡು ಎಫ್ಐಆರ್ ಮಾಡೋದನ್ನ ನಾನು ನೋಡಿದ್ದೀನಿ. ಏನು ಇಲ್ದಿರ ಎಫ್ಐಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು? ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು? ಗೂಂಡಾ ರಾಜ್ಯನ ಇದು? ಅಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಬರ್ತಾರೆ ಸಪೋರ್ಟ್ ಆಗಿ? ಶೂನ್ಯ ವೇಳೆ ಸರ್ಕಾರ. ಒಂದ್ ನಿಮಿಷ, ಶಾಸಕರಿಗೆ ಏನಾದ್ರು ಹಿಂಗ್ ಕೇಸ್ ಮಾಡ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು, ಎಫ್ಐಆರ್ ಮಾಡೋದು ಇತ್ತು. ದಯಮಾಡಿ ಅದನ್ನ ಯಾಕೆ ಮೊಟಕುಗೊಳಿಸಿದ್ರೆ? ಒಂದ್ ಸ್ವಲ್ಪ ನಮ್ ಘನತೆ ಗೌರವನ ನೀವು ಎತ್ತಿಡಿಬೇಕು. ಶಾಸಕರಿಗೆ ಗೌರವ ಉಳಿಸುವಂತ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿ. ಅಲ್ಲಿರುವಂತಹ ಶಾಸಕರ ಮೇಲೆಲ್ಲ ನೀವು ಪಾಯಿಂಟ್ ಔಟ್ ಮಾಡಿ, ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಇದ್ದೀರಿ. ಒಂದೇ ಮಿನಿಟ್ ಸಭಾಧ್ಯಕ್ಷರೇ, ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಬಂದು ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಫ್ಐಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ, ಅದು ಇದು ಹೇಳ್ತಾರೆ. ಇದು ಒಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಎಫ್ಐಆರ್ ಹಾಕ್ತೀರಿ, ಗೃಹ ಸಚಿವರು ಉತ್ತರ ಕೊಡ್ತಾರೆ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು? ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ ಎಫ್ಐಆರ್ ಹಾಕಬೇಕಿತ್ತಲ್ಲ, MLC ಅವರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ ಎಫ್ಐಆರ್ ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳುದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು, ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನ ಗಡ್ಬಿಡಿ ಮಾಡ್ಬಿಡಿ. ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. 4ನೇ ಎಫ್ಐಆರ್ ಆಯ್ತು, ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ, ಅದ ನಂತರ ಅವರೇ ಎಫ್ಐಆರ್ ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು? ಅಶ್ವಥ್ ನಾರಾಯಣ್, ಆಡಳಿತದ ವ್ಯವಸ್ಥೆಯಲ್ಲಿ ಈಗ ಅಧ್ಯಕ್ಷರೇ,
ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ಉತ್ತರ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ಈಗ ನಿಮ್ಮ ಸಮಸ್ಯೆ ನಾನು ತಂದಾಕ್ತೀನಿ, ನಾನು ಮಾತಾಡೋದು. ನಾಳೆ ಉತ್ತರ ಕೊಡ್ಲಿ. ಗಾರ್ಡ್ ನಮ್ಗೆ ಎಸ್, ನೀವೇ ನಮ್ಮನ್ನ ಕೈ ಬಿಟ್ಬಿಟ್ಟು ಆ ಕಡೆ ಅಂತ ಹೇಳಿದ್ರೆ ಸರ್ಕಾರ ನಾಳೆ ಉತ್ತರ ಕೊಡ್ಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು, ಧೈರ್ಯವಾಗಿ ಕೇಳಿ. ಧೈರ್ಯವಾಗಿ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯವಾಗಿ ಕೇಳಿ. ಉತ್ತರ ಕೊಡ್ತಾರೆ. ಸಪೋರ್ಟ್ ಮಾಡ್ಬೇಕು ಎಲ್ಲ ಸದಸ್ಯರಿಗೂ. ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. 3.5 ವರ್ಷ ನಾವು ಆಡಳಿತ ಮಾಡಿದ್ವಿ. ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾಗಾರೆ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಉತ್ತರ ಕೊಡ್ತೀರಿ ಈಗ ಆಗಲ್ಲ ಸರ್. ಯಾರಾಗಾರ ನಾಳೆ ನಮ್ಮ ಮೇಲೆ ಅಫೇರ್ ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೆ ನಾಳೆ ಉತ್ತರ ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಆಮೇಲೆ ಕೊಡೋದು ಸರ್. ಉತ್ತರ ಆಯ್ತಲ್ಲ, ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ. ಅಧ್ಯಕ್ಷ ಅಲ್ಲ, ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟಿಗೆ ನಾನು ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ FIR ನನ್ನ ಮೇಲೆ ಹಾಕಿದ್ದು